ಸಮಂತ ಏನೋ ಅವ್ರ ಅಮ್ಮನ ಹತ್ರ ಕಣ್ಣೀರ್ ಹಾಕೊಂಡ್ ಏನೇನೋ ಮಾತಾಡಿ ಅವ್ರ ಅಮ್ಮನ ಸಮಾಧಾನ ಮಾಡಿದ್ದಾರೆ. ಹೇಗ್ ಒಪ್ಕೋತಾರೆ ರೇಣುಕಾ? ಅವಳು ಅವಳ ಗಂಡ ಸೇರಿ ಇಡೀ ಕುಟುಂಬಕ್ಕೆ ಅವಮಾನ ಮಾಡಿದ್ದಾರೆ. ಅವ್ರ ಮನೆ ಮರ್ಯಾದೆನ ಬೀದಿ ಪಾಲ್ ಮಾಡಿದ್ದಾರೆ. ಅಂದ್ಮೇಲೆ ಅವ್ರು ಹೇಗ್ ಸಮಾಧಾನ ಆಗ್ತಾರೆ? ಅದೇನೋ ಗೊತ್ತಿಲ್ಲ ಮೇಡಮ್. ಆದ್ರೆ ಅವ್ರು ಮಾತಾಡಿದ್ ನೋಡಿ ರಾಜೇಶ್ವರಿ ಅಮ್ಮವ್ರೇನೋ ತಣ್ಣಗಾದ್ರು. ಆದ್ರೆ ತಾರಕ್ ಸರು ಅವ್ರ ಮನೇಲಿರೋದಕ್ಕೆ ಒಪ್ಕೊಂತಾರೋ ಏನೋ ಗೊತ್ತಿಲ್ಲ. ಇರ್ಲಿ ಬಿಡು ರೇಣುಕಾ, ನನಗ್ ಬೇಕಾಗಿರೋದು ಅದೇ ಅಲ್ವಾ? ಸಮಂತಾಗೆ ಮಯೂರಿ ಮೇಲೆ ಕೋಪ ಬರ್ಬೇಕಾಗಿತ್ತು. ಅದಾಗಿದೆ ಅಲ್ವಾ? ಅಷ್ಟು ಸಾಕು. ತುಂಬಾನೇ ಬಂದಿದೆ ಬಿಡಿ ಮೇಡಮ್. ಇವಾಗೇನಾದ್ರೂ ಆ ಮಯೂರಿ ಅವಳ ಕೈಗೆ ಸಿಕ್ಕಿದ್ರೆ ಚಟ್ನಿ ಪುಡಿ ಮಾಡ್ಬಿಡ್ತಾಳೆ. ಅದ್ರಲ್ಲೂ ಅವಳ ಗಂಡಂಗೆ ಎಲ್ಲರ ಮುಂದೆ ಅವಮಾನ ಆಯ್ತಲ್ಲ, ಅದನ್ನಂತೂ ಅವಳು ಸಹಿಸ್ಕೊಳಕ್ಕೆ ಆಗೋದಿಲ್ಲ. ಸಮಯ ಸಿಕ್ಕಿದ್ರೆ ಖಂಡಿತ ಅವಳಿಗೊಂದು ಗತಿ ಕಾಣಿಸ್ತಾಳೆ. ನನಗೂ ಅದೇ ಬೇಕಾಗಿರೋದು ರೇಣುಕಾ. ಅವಳು ಮಯೂರಿ ಮೇಲೆ ಎಷ್ಟು ಕೋಪ ಮಾಡ್ಕೋತಾಳೋ ಅಷ್ಟೇ ಅವಳಿಂದ ದೂರ ಆಗ್ತಾಳೆ. ಇಲ್ಲಿವರೆಗೂ ಮಯೂರಿ ತನ್ನ ಕೆಲ್ಸಕ್ಕೆ ಸಹಾಯ ಆಗ್ತಾಳೆ ಅಂತ ಅನ್ಕೊಂಡಿದ್ಲು. ಈಗ ನಂಬಿಕೆಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಹಾಗಂತ ಆ ಮಯೂರಿದು ಇದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅವಳಿಗೇನಾದ್ರೂ ಗೊತ್ತಾದ್ರೆ ಮತ್ತೆ ಮೊದ್ಲಿನ ತರಾನೇ ಆಗ್ತಾಳೆ. ಅದು ಮಾತ್ರ ಆಗ್ಬಾರ್ದು. ಈಗಿರೋ ಕೋಪ ದ್ವೇಷವಾಗಿ ಬದಲಾಗ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತ ನಾನ್ ನಿನಗೆ ಹೇಳ್ತೀನಿ, ನೀನ್ ಹಾಗೆ ಮಾಡು. ಮೇಡಮ್, ನಾನು ಇಲ್ಲಿರೋದೇ ನೀವ್ ಹೇಳಿರೋದನ್ನ ಮಾಡೋದಕ್ಕೆ ಅಂದ್ಮೇಲೆ ಮಾಡ್ದೇ ಇರ್ತೀನ. ಅದೇನ್ ಮಾಡ್ಬೇಕು ಹೇಳಿ ಮೇಡಮ್. ಇಷ್ಟು ಮಾಡು, ಅರ್ಥ ಆಯ್ತಾ? ನೀವಿಷ್ಟು ಹೇಳಿದ್ರಲ್ಲ ಮೇಡಮ್, ಇದನ್ನ ಹೇಗ್ ಕಾರ್ಯರೂಪಕ್ಕೆ ತರ್ತೀನಿ ನೋಡಿ ಮೇಡಮ್. ಮಯೂರಿ, ನನ್ನ ಸ್ಥಾನನ ನೀನ್ ಕಿತ್ಕೊಂಡೆ ಅಲ್ವಾ? ಈಗ ನೋಡ್ತಾ ಇರೋ ನಿನ್ನ ಸ್ಥಾನನ ನಾನು ಹೇಗ್ ಕಿತ್ಕೋತೀನಿ ಅಂತ. ಆ ಮನೇಲಿ ಒಬ್ಬೊಬ್ರು ನಿನ್ ವಿರುದ್ಧ ಎತ್ ಕಟ್ಟಿ ಅಲ್ಲಿ ನನ್ನ ಸ್ಥಾನನ ಭದ್ರ ಮಾಡ್ಕೋತೀನಿ. ಏನ್ ಸಂಭವ ನೀನು? ನಾನಿಲ್ಲಿ ಬೆಚ್ಚಪ್ಪನ್ ಥರ ಬೇಜಾರಾಗಿದ್ರೆ ನೀನ್ ನೋಡಿದ್ರೆ ಖುಷಿಯಲ್ಲಿದೀಯಾ? ನಾನು ಈಗ ತಾನೇ ಮೊಮ್ಮ ಹತ್ರ ಮಾತಾಡ್ಕೊಂಡು ಬಂದೆ. ನಮ್ಮನ್ನ ಇದೇ ಮನೇಲಿ ಇರಿಸ್ಕೊಳ್ಳೋದಿಕ್ಕೆ ಮಾಮ್ ಒಪ್ಕೊಂಡಿದ್ದಾರೆ. ಅತ್ತೆ ಮಾವನ ಒಪ್ಸೋದು ಅಷ್ಟೊಂದು ಕಷ್ಟದ ಕೆಲಸ ಅಲ್ಲ ಸಮ್ಮು. ಆದರೆ ಆ ನಿನ್ ತಮ್ಮ ಇದ್ದಾನಲ್ಲ ಕೌರವ, ಅವನಿಗೆ ಒಪ್ಸೋದೇ ತುಂಬಾ ಕಷ್ಟ. ಈಗ ಅವನು ಬಂದು ನೀವು ಇಬ್ರು ಇನ್ನೂ ಇದೇ ಮನೆಯಲ್ಲಿ ಇದ್ದೀರಾ, ಹೋಗಿಲ್ವಾ ಅಂತ ಕೇಳಿದ್ರೆ ಏನ್ ಹೇಳ್ತೀಯ? ಅದನ್ನ ಮಾಮ್ ನೋಡ್ಕೋತೀನಿ ಅಂತ ಹೇಳಿದ್ದಾರೆ. ಹಾಗಂತ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಸಮ್ಮು. ಅತ್ತೆ ಮುಂದೆ ಡ್ರಾಮಾ ಮಾಡ್ದಂಗೆ ಇವನ್ ಮುಂದೆ ಡ್ರಾಮಾ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇವನು ರಿಂಗ್ ಮಾಸ್ಟರ್ ಇದ್ದಂಗೆ. ಈ ಕೋತಿಗಳನ್ನ ಕುಣಿಸ್ತಾರಲ್ಲ, ಹಾಗೆ ಕುಣಿಸ್ಬಿಡ್ತಾನೆ ನಮ್ಮನ್ನ. ಕಾಲಿಗೆ ಸಿಗಾಕೊಂಡ್ರು ಒಂದು ಮುಳ್ಳನ್ನೇ ಕಿತ್ತು ಬಿಸಾಕಿದ್ದೀನಿ, ಇನ್ನೊಂದು ಮುಳ್ಳನ್ನ ಕಿತ್ತು ಬಿಸಾಕೋದು ಕಷ್ಟನಾ? ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಹೇಳ್ತೀನಿ. ಅಲ್ಲ ಅಕ್ಕ, ಇಬ್ರು ನನಗೆ ಹೇಳ್ದೆ ದೊಡ್ಡೀಲೆ ಮಾಡಿದ್ದೀರಾ. ಯಾಕೆ? ನನಗೆ ಹೇಳಿದ್ರೆ ಅದ್ರಲ್ಲಿ ನಂಗೂ ಪಾಲ್ ಸಿಗುತ್ತೆ ಅಂತನಾ? ಹಾಗೆಲ್ಲ ಏನಿಲ್ಲ ಕಣೆ. ಕೆಲ್ಸ ಮುಗಿದ್ಮೇಲೆ ನಿನಗೂ ಪಾಲ್ ಕೊಡ್ಬೇಕು ಅಂತಾನೆ ನಾವಿಬ್ರು ಮಾತಾಡ್ಕೊಂಡಿದ್ವಿ. ಇದನ್ನ ನಾನ್ ನಂಬಲ್ಲ. ಇವತ್ ನೀವು ಸಿಗಾಕೊಂಡಿರೋದ್ಕೆ ಈ ವಿಷಯ ಹೊರಗಡೆ ಬಂದಿದ್ದು. ಇಲ್ದೆ ಹೋಗಿದ್ದಿದ್ರೆ ನನಗ್ ಪಂಗ್ನಾಮ ಹಾಕ್ಬಿಡ್ತಿದ್ರಿ. ಏನ್ ಹಾಕಿಲ್ಲ ನೀನು? ಅಲ್ಲ, ನಮ್ಮೆಲ್ಲೇ ಡೌಟ್ ಪಡ್ತಿದೀಯಲ್ಲ. ಇಲ್ಲಿವರೆಗೂ ಯಾವುದೇ ಕೆಲಸ ಆಗಲಿ ನಾವು 3 ಜನ ಸೇರಿ ಮಾಡಿರೋದು. ನಮ್ಗೇನೇ ಬಂದ್ರು ಅದರಲ್ಲೂ ಪಾಲ್ ಕೊಟ್ಟೆ ಕೊಡ್ತೀವಲ್ಲ.
ಹಾಗಿದ್ದಿದ್ರೆ ಇದೆಲ್ಲ ಮಾಡ್ತಿದೀವಂತ ನನ್ಗೂ ಒಂದ್ ಮಾತು ಹೇಳ್ಬೋದಿತ್ತಲ್ವಾ? ಹೇಳ್ಬೇಕು ಅಂತಾನೆ ಇದ್ವಿ ಕಣೆ, ಆದ್ರೆ ಈ ಬಿಸ್ನೆಸ್ ವಿಷಯ ಎಲ್ಲ ನಿನಗೆ ಗೊತ್ತಾಗಲ್ಲ ಅಂತ ಸುಮ್ನಾದ್ವಿ. ಅದು ಅಲ್ಲದೆ ಇದನ್ನೆಲ್ಲ ಡಿಸ್ಕಸ್ ಮಾಡೋಷ್ಟು ಟೈಮ್ ಕೂಡ ನಮ್ಮ ಹತ್ರ ಇರ್ಲಿಲ್ಲ. ಒಟ್ನಲ್ಲಿ ಸಿಚುವೇಶನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡದ್ ಕಲ್ತ್ಕೊಂಡ್ಬಿಟ್ಟಿದೀರಾ. ಮೊದ್ಲೇ ಹೇಗೋ ವಿಷಯ ಗೊತ್ತಿದ್ದಿದ್ರೆ ನಾನೇ ಹೇಗೋ ಮ್ಯಾನೇಜ್ ಮಾಡ್ತಿದ್ದೆ. ಈಗ ನೋಡಿ ಎಲ್ರ ಮುಂದೆ ಸಿಗಾಕೊಂಡು ಎಷ್ಟು ಅವಮಾನ ಆಯ್ತು ಅಂತ. ನೀನ್ ಹೇಳ್ತಿರೋದು ಸರಿಯಾಗಿದೆ ಅಖಿಲ. ದೊಡ್ಡ ಅಮೌಂಟ್ ಸಿಗುತ್ತೆ ಅಂತ ಆಸೆ ಪಟ್ಟು ಈಗ ಜೀವನದಲ್ಲಿ ಅಮಾವಾಸ್ಯೆ ಅನುಭವಿಸೋ ತರ ಆಗ್ಬಿಟ್ಟಿದೆ. ಇವರೆಲ್ಲರ ಎದುರುಗಡೆ ನನ್ಗೆ ಅವಮಾನ ಆಗಿರೋದು ನೆನೆಸ್ಕೊಂಡ್ರೆ ನೇಣು ಹಾಕೊಂಡು ಸಾಯ್ಬೇಕು ಅನ್ಸುತ್ತೆ. ಆದ್ರೆ ಧೈರ್ಯನೇ ನನ್ನ ತಾಯಿ ಗಾಂಭೀರ್ಯದಿಂದ ತಲೆ ಎತ್ಕೊಂಡು ಓಡಾಡಬೇಕು ಅನ್ನೋ ಆಸೆಯಿಂದ ನಾನಿಂಥ ಕೆಲಸ ಮಾಡಿದೆ. ತಾಯಿ ಹೃದಯ ಮಾಮ್ ನಿಂದು. ಅಂಥ ತಾಯಿ ಹೃದಯಕ್ಕೆ ಘಾಸಿ ಆಗೋದಕ್ಕೆ ನಾನ್ ಬಿಡ್ತೀನ? ನಾನು ನಿನಗೋಸ್ಕರ ಇದನ್ನೆಲ್ಲ ಮಾಡಿದೀನಿ ಅಂತಂದ್ರೆ ತಾರಾಗ್ ಸುಮ್ಮನಿರ್ತಿದ್ನ ಮಾಮ್? ಹೀಗೆಲ್ಲ ಆಗುತ್ತೆ ಅಂತಾನೆ ಗೊತ್ತಿರಲಿಲ್ಲ. ನಾನೇ ವಿಷಯದಲ್ಲಿ ದುಡುಕ್ಬಿಟ್ಟೆ ಅಂತ ಅನಿಸ್ತಾ ಇದೆ. ಸ್ವಲ್ಪ ಕೂಲಾಗಿ ಯೋಚನೆ ಮಾಡಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ರಾಜೇಶ್ವರಿ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ನೀವೇನ್ ಮಾತಾಡ್ಬೇಕು ಅಂತಿದ್ದೀರಾ ಅಂತ ನನಗ್ ಗೊತ್ತು. ಅಳಿಯಂದ್ರು ಮಾಡಿದ್ರ ಅದಂತದ ಬಗ್ಗೆ ತಾನೆ? ಅವ್ರು ಇಷ್ಟೆಲ್ಲ ಮಾಡೋದಕ್ಕೆ ಒಂದು ರೀತಿನಲ್ಲಿ ನೀನೇ ಕಾರಣ ಅಂತ ನನಗನ್ನಿಸ್ತಿದೆ. ವಾಟ್? ಏನ್ ಹೇಳ್ತಾ ಇದ್ದೀರಾ ಚಂದ್ರು ನೀವು? ಅವ್ರು ಹಾಗೆ ಮಾಡೋದಕ್ಕೆ ನಾನೇ ಕಾರಣ ಆಗ್ತೀನಿ? ಅಂದ್ರೆ ನನ್ನ ಮಾತಿನ ಉದ್ದೇಶ ಅದಲ್ಲ. ನೀನು ಅಂದ್ರೆ ನೀನ್ ಮಾತ್ರ ಅಲ್ಲ, ಇದ್ರಲ್ಲಿ ನಿನ್ ಮಗನೂ ಸೇರ್ಕೊಂಡಿದ್ದಾನೆ. ನಿನ್ನ ಮತ್ತೆ ಮಗನ ಮಧ್ಯೆ ಇರೋ ಮನಸ್ತಾಪದಿಂದ ಅಳಿಯಂದ್ರು ಇಂಥ ಕೆಲ್ಸ ಕೈ ಹಾಕಿದ್ರು ಅಂತ ಅನಿಸ್ತಿದೆ. ಮೇಲ್ನೋಟಕ್ಕೆ ನೋಡಿದ್ರೆ ಇದೆಲ್ಲ ನಿಜ ಅಂತ ಅನಿಸ್ಬೋದು, ಆದ್ರೆ ಡೀಪ್ ಆಗಿ ಯೋಚನೆ ಮಾಡಿದ್ರೆ ಇದೆಲ್ಲ ನಮ್ಮೊಳ್ಳೇದಕ್ಕೂ ಮಾಡಿರ್ಬೋದಲ್ವಾ?